ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ನಾನು ನಿಮ್ಮ ಕಾವ್ಯ. ಇವತ್ತು ಸಿಹಿ ಕುಂಬಳಕಾಯಿ ಬಳಸ್ಕೊಂಡು ಪಾಯಸ ಮಾಡೋದು ಯಾವ ರೀತಿ ಅಂತ ನೋಡೋಣ ಫ್ರೆಂಡ್ಸ್. ಬನ್ನಿ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. ಮೊದಲು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀರು ಕುದಿಯೋದ್ರೊಳಗೆ ಈ ಕಡೆ ಎಳ್ಳನ್ನು ಹುರ್ಕೊಂಡ್ಬಿಡೋಣ. ನೀರನ್ನ ಈ ಕಡೆ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಎಳ್ಳು ಹುರ್ಕೊಳ್ಳೋಣ. ನೋಡಿ, ಇದು 1/4 kg ಆಗೋಷ್ಟು ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ ನಾನು. 1/4 kg ಆಗೋಷ್ಟು. ಇದಕ್ಕೆ ಸ್ವಲ್ಪ ಎಳ್ಳು ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಕರಿ ಎಳ್ಳು ತೊಳೆದಿರೋದ್ರಿಂದ ಬೆಳ್ಳಕ್ಕಾಗಿದೆ ಅಷ್ಟೇ. ಕರಿ ಎಳ್ಳು ತಗೊಳ್ಳಿ, ತುಂಬ ಟೇಸ್ಟಿ ಆಗಿರುತ್ತೆ. ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ಇದಾಗಿದೆ. ಇವಾಗ ಇದನ್ನ ತೆಗೆದಿಟ್ಕೊಳ್ಳೋಣ. ಇವಾಗ ಕಡೆ ಟ್ರಾನ್ಸ್ಫರ್ ಮಾಡೋಣ. ಈ ಕಡೆ ಫ್ರೆಂಡ್ಸ್ ನೋಡಿ, ಇದರಲ್ಲಿ 3/4 ಕಪ್ಪು ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಕರಗ್ಸಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, 3/4 ಕಪ್ಪು ತಗೊಂಡಿದ್ದೀನಿ. ಅದಕ್ಕೆ 3/4 ಕಪ್ಪೆ ನೀರು ಹಾಕ್ಕೊಳ್ಳೋಣ. ಕರಗಿಸ್ಕೊಂಡು ಇಟ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಸಿಹಿ ಕುಂಬಳಕಾಯಿ ಬೇಯಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇವಾಗ ನೀರು ಕುದೀತಾ ಇದೆ ಫ್ರೆಂಡ್ಸ್. ನೋಡಿ, ನೀರು ಕುದೀತಾ ಇದೆ. ಇವಾಗ ಕುದಿಯೋ ನೀರಿಗೆ ಇದು ಸಿಹಿ ಕುಂಬಳಕಾಯಿ ಈ ವಿಟಮಿನ್ ಇ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದನ್ನು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಯಾರಾದರೂ ಸಣ್ಣ ಇದ್ದರೆ ಸಿಹಿ ಕುಂಬಳಕಾಯಿ ಬೀಜನ ತೊಗೊಂಡು ಬಂದು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಪುಡಿ ಮಾಡ್ಕೊಂಡು 1 ಲೋಟ ಹಾಲಲ್ಲಿ 1 ಚಮಚ ಪುಡಿ ಹಾಕೊಂಡು ಕುಡಿದ್ರೆ ದಪ್ಪ ಆಗ್ತಾರೆ ಫ್ರೆಂಡ್ಸ್. ಸಿಹಿ ಕುಂಬಳಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಸ್ಕಿನ್ಗೂ ಒಳ್ಳೆಯದು ಮತ್ತು ಕಣ್ಣಿಗೂ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಮೆತ್ತಗೆ ಬೇಯಿಸ್ಕೊಳ್ಳೋಣ. ಬೇಯಕ್ಕೆ ಹಾಕ್ತಾ ಇದ್ದೀನಿ. ಇದು ಬೇಯೋದ್ರೊಳಗೆ ಇವಾಗ ರುಬ್ಕೊಳ್ಳೋಕ್ಕೆ ಪಾಯಸಕ್ಕೆ ಫ್ರೆಂಡ್ಸ್, ಇವಾಗ ಪಾಯಸಕ್ಕೆ ರುಬ್ಕೊಳ್ಳೋಕ್ಕೆ ನೋಡಿ 1 ಏಲಕ್ಕಿನ ಬಿಡಿಸಿ ಹಾಕ್ಕೊಳ್ತೀನಿ. 1 ಏಲಕ್ಕಿನ ಬಿಡಿಸಿ ಏಲಕ್ಕಿ ಕಾಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದು 1/4 ಟೀ ಸ್ಪೂನ್ ಆಗುತ್ತೆ ಕೊಟ್ಟಿದ್ರೆ. ಮತ್ತು 1/2 ಹೋಳು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1/2 ಹೋಳು ತೆಂಗಿನಕಾಯಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಳ್ಳು, ಅದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ಇದು ಬೇಯೋದ್ರೊಳಗೆ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಬಿದ್ರೆ ಈ ಥರ ಆಗುತ್ತೆ. ಈ ಥರ ನುಣ್ಣಗೆ ರುಬ್ಕೊಂಡು
ಬೇಯಿಸ್ಕೊಂಡಿರೋಣ. ಇದು ಬೇಯಬೇಕು, ಮೆತ್ತಗೆ ಬೇಯಬೇಕು ಸೋರೆಕಾಯಿ. ನೋಡಿ ಕುದಿ ಹತ್ತಿಲ್ಲ, ಕುದೀತಾ ಇದೆ. ಮತ್ತು ಈ ಕಡೆ ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ. ಇದು ಕರಗಬೇಕು, ಇದು ಬೇಯಬೇಕು ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಎಳ್ಳಲ್ಲಿ ಕಬ್ಬಿಣಾಂಶ ಮತ್ತು ನಾರಿನಾಂಶ ಯಥೇಚ್ಛವಾಗಿ ಇರುತ್ತೆ ಫ್ರೆಂಡ್ಸ್. ಎಳ್ಳು ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಚರ್ಮದ ಕಾಂತಿಗೂ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇದು ಬೇಯಲಿ. ತುಂಬ ಮೆತ್ತಗೆ ಬೇಯಿಸ್ಕೋಬೇಕು ಇದನ್ನು. ಮತ್ತು ನಾವು ಇದಕ್ಕೆ ತೆಂಗಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ. ತೆಂಗಿನಕಾಯಿ ಅಗಿಯೋದ್ರಿಂದ ಅಲ್ಲಿಗೆ ಎಕ್ಸಸೈಸ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ತೆಂಗಿನಕಾಯಿಲಿ 0 ಕೊಲೆಸ್ಟ್ರಾಲ್ ಇರುತ್ತೆ. ಚಿಕ್ಕ ಮಕ್ಕಳಿಗೆ ತೆಂಗಿನಕಾಯಿನ ಅಗಿಯೋಕ್ಕೆ ತಿನ್ನೋಕ್ಕೆ ಬೆಲ್ಲ ಕಲಸಿ ಕೊಡೋದ್ರಿಂದ ಕಾಯಿ ತುರಿದು ಅವ್ರದ್ದು ಅಲ್ಲಿನ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಅಲ್ಲಿನ ಬುಡ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಇದಿನ್ನೂ ಬೆಂದಿಲ್ಲ, ಬೇಯಬೇಕು. ತುಂಬ ಅಂದರೆ ತುಂಬ ಮೆತ್ತಗೆ ಬೇಯಬೇಕು. ನೋಡಿ ಇನ್ನೂ ಬೆಂದಿಲ್ಲ, ಸ್ವಲ್ಪ ಬೇಯಬೇಕು. ಹಾಗೆ ಏಲಕ್ಕಿನೂ ಬಳಸ್ತಾ ಇದ್ದೀವಿ. ಏಲಕ್ಕಿ ಫ್ಲೇವರು ಮತ್ತು ಡೈಜೆಷನ್ಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಇದು ಮೆತ್ತಗೆ ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ನೀರನ್ನ ಸೋಸ್ಕೊಳ್ಳೋಣ ಫ್ರೆಂಡ್ಸ್. ಅದರೊಳಗೆ ಹಾಕ್ಕೊಳ್ತೀನಿ. ತೆಕ್ಕೊಂಬಿಡೋಣ ಫುಲ್. ನೀರು ತೆಕ್ಕೊಂಡು ಅದನ್ನು ಸೌಟಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಮ್ಯಾಶ್ ಆಗಿದೆ. ಚೆನ್ನಾಗಿ ಸೌಟಿಂದಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬೆಲ್ಲನ ಕಾಯಿಸಿ ಇಟ್ಕೊಂಡಿದ್ವಲ್ಲ, ಆ ಬೆಲ್ಲದ ನೀರನ್ನ ಸೋಸ್ಕೊಳ್ಳೋಣ. ಇದು ಸಿಹಿ ಕುಂಬಳಕಾಯಿ, ಸಿಹಿನೇ ಇರುತ್ತೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಪಾಯಸಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಹಾಕಾಯ್ತು ಫ್ರೆಂಡ್ಸ್. ಇದಾದಮೇಲೆ ಇವಾಗ ಇದು ರುಬ್ಬಿಟ್ಕೊಂಡಿದ್ವಲ್ಲ, ಇದನ್ನು ಇದರೊಳಗೆ ಸೇರಿಸ್ಕೊಳ್ಳೋಣ. ತೆಂಗಿನಕಾಯಿ, ಎಳ್ಳು ಮತ್ತು ಏಲಕ್ಕಿನ ರುಬ್ಬಿಟ್ಕೊಂಡಿರೋದನ್ನ ಇದರೊಳಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಇದು ನೀರು ಉಳಿದಿರುತ್ತಲ್ವ, ನೀರು ಬಸ್ಕೊಂಡಿರ್ತೀವಲ್ಲ, ಅದನ್ನೇ ಸೇರಿಸಿ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದನ್ನು ಸ್ವಲ್ಪ ಗಟ್ಟಿನೂ ಇಲ್ಲ, ಸ್ವಲ್ಪ ತೆಳ್ಳನೂ ಇಲ್ಲ, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಸೋಣ. ಇದು ನೀರು ಉಳಿದಿರುತ್ತಲ್ಲ ಫ್ರೆಂಡ್ಸ್, ಈ ನೀರನ್ನ ಉಪಯೋಗಿಸ್ಕೊಂಡು ಸಾಂಬಾರು ರಸಮ್ ಮಾಡ್ಬೋದು. ಇವಾಗ ನಾನು ಸದ್ಯಕ್ಕೆ ಸಾಂಬಾರು ಮಾಡಲ್ಲ, ಈ ನೀರನ್ನ ಚೆಲ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಕುದೀತಾ ಇದೆ. ಸೊ ಫ್ರೆಂಡ್ಸ್, ರುಚಿಯಾದ ಆರೋಗ್ಯಕರವಾದ ಸಿಂಪಲ್ ಸಿಹಿ ಕುಂಬಳಕಾಯಿ ಪಾಯಸ ರೆಡಿ ಟು ಈಟ್. ನಿಮ್ಮೆಲ್ಲರಿಗೂ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ನಿಮಗೆ ಸಿಂಪಲ್ ರೆಸಿಪಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪುನಃ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.